ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೆಯದಾಗಿ ನಾನಿವತ್ತು ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇಯ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿ ಪನ್ನೀರ್ ಪಕೋಡ ಮಾಡಿದ್ದೀನಿ. ಫಸ್ಟಿಗೆ ಪನ್ನೀರನ್ನ ಕ್ಯೂಬ್ ಸೈಜಿಗೆ ಕಟ್ ಮಾಡಿಕೊಂಡು, ಹಾಗೆ ಆನಿಯನ್ನ ಕೂಡ ಸ್ಕ್ವೇರ್ ಆಗಿ ಡೈಸ್ ಆಗಿ ಮಾಡಿಟ್ಕೋಬೇಕು. ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ನಾವು ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ಪನ್ನೀರನ್ನ ಫಸ್ಟು ಮ್ಯಾರಿನೇಟ್ ಮಾಡ್ಕೋಬೇಕು. ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಗೂ ಅಚ್ಕಾರದ ಪುಡಿ, ಹಾಗೆ 1 ಕಪ್ ಮೊಸರು, ಎರಡು ಸ್ಪೂನು ನಿಂಬೆ ಹುಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟು, ಈಗ ನಂತರ ಇದು ಪಕ್ಕದಲ್ಲಿ ಕಡಲೆ ಹಿಟ್ಟಿನಿಂದ ಬಜ್ಜಿ ಹಿಟ್ಟು ಕಲಿಸ್ತೀವಲ್ಲ, ಆ ಬಜ್ಜಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನ ಕಲಸಿ ಇಟ್ಕೋಬೇಕು. ನಂತರ ಒಂದು ಟೂತ್ ಪಿಕ್ಗೆ ಆನಿಯನ್ನು, ಪನ್ನೀರು, ನಂತರ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ಸ್ಟಿಕ್ ಮಾಡಿಕೊಂಡು ಬಜ್ಜಿ ಹಿಟ್ಟಿಗೆ ಹೆಜ್ಜಿ ಡೀಪ್ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಂದು ಡೀಪ್ ಫ್ರೈ ಮಾಡಿರೋ ವಿಡಿಯೋ ಕೂಡ ಮಿಸ್ ಆಗಿದೆ, ಐ ಆಮ್ ವೆರಿ ಸಾರಿ. ಹಾಗೆ ಮಾಡಿದ್ರೆ ನಮ್ಮದು ಪನ್ನೀರ್ ಪಕೋಡ ತುಂಬ ಸಾಫ್ಟಾಗಿ ರೆಡಿ ಆಗುತ್ತೆ. ಇಲ್ಲಿ ನಿಂಬೆ ಹುಳಿ ಮೊಸರು ಹಾಕಿರೋ ಕಾರಣ ಪನ್ನೀರ್ ತುಂಬ ಸಾಫ್ಟಾಗಿ ಬಂದಿದೆ. ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಇತ್ತು ಪನ್ನೀರು. ಯಾವುದೇ ಕಾರಣಕ್ಕೂ ಅದು ರಬ್ಬರ್ ಥರ ಆಗಿರಲಿಲ್ಲ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಎಣ್ಣೆಲಿ ಡೀಪ್ ಫ್ರೈ ಮಾಡಿದರೆ ರಬ್ಬರ್ ಥರ ಆಗಿಬಿಡುತ್ತೆ. ಸೊ ಮೊಸರು ಮತ್ತು ನಿಂಬೆ ಹುಳಿ ಸೇರಿಸೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.